ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಈ ಒಂದು ಆಶೀಶ್ ಕೆ ಪಾಟೀಲ್ ಮಾಡುವ ವಂದನೆಗಳು. ಹಾಗೆ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ನೀವು ಆಲ್ರೆಡಿ ಥಂಬ್ನೇಲ್ ಅಲ್ಲಿ ನೋಡಿರ್ತೀರ, ಇಂಥವರ ಒಂದು ಕಾರ್ಡ್ಗಳು, ಒಂದು BPL ಕಾರ್ಡ್ಗಳು ರದ್ದಾಗ್ತವೆ ಅಂತ. ಅವು ಎಂತ ಕಾರ್ಡ್ಗಳು ರದ್ದಾಗ್ತವೆ? ಎಲ್ಲರದ್ದು ಏನಾಗಲ್ಲ, ತಾವು ಏನ್ ಎದಿ ಹೊಡ್ಲಿಕ್ಕೆ ಹೋಗ್ಬೇಡ್ರಿ, ಎಲ್ಲರದ್ದು ಆಗಲ್ಲ. ಆದ್ರೆ ಯಾರು ಒಂದು ಮೋಸ ಮಾಡಿ ಮತ್ತೆ ಒಂದು ಸರ್ಕಾರಕ್ಕೆ ಒಂದು ಧೋಕ ಮಾಡಿ ಯಾರು ಕಾರ್ಡನ್ನು ಮಾಡಿಸಿರ್ತಾರೆ ಅಂತವರ ಒಂದು ಏನಪ್ಪಾ ಅಂದ್ರೆ ಮೋಸ ಅಂದ್ರೆ ಹೇಗೆ ಒಂದು ಸರ್ಕಾರಿ ಸವಲತ್ತುಗಳನ್ನು ಪಡಿಬೇಕು ಅಂತ. ಈಗ ಯಾಕಂದ್ರೆ ಈಗ ಕಾಂಗ್ರೆಸ್ ಗೌರ್ಮೆಂಟ್, ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ಮೇಲೆ ಈ ಒಂದು BPL ಕಾರ್ಡ್ಗೆ ಇವೇನು ಒಂದು 5 ಒಂದು ಗ್ಯಾರಂಟಿ ಯೋಜನೆಗಳೇನು ಬಂದು ಅವಾಗ BPL ಕಾರ್ಡಿಗೆ ಬಹಳ ಡಿಮಾಂಡ್ ಬಂದಿದೆ. ಇದರ ಒಂದು ಇದಕ್ಕೆ ಮಾಡಿಸ್ಲಿಕ್ಕೆ ಅಂದ್ರೆ ಇವು ಕಾರ್ಡ್ಗಳನ್ನು ಮಾಡ್ಲಿಕ್ಕೆ ಎಷ್ಟೋ ಜನ ಏಜೆಂಟ್ಗಳಿದ್ದಾರೆ, ನೀವು ದುಡ್ಡು ಕೊಟ್ಟು ಮಾಡಿಸ್ಕೊಲಿಕ್ಕೆ. ಆದ್ರೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ, ತಾವು ಬಡತನ ರೇಖೆಗಿಂತ ಕರೆಕ್ಟ್ ಆಗಿ ಇದ್ರೆ ತಮ್ಮ ಮನೆ ಬಾಗಿಲಿಗೆ ಈ ಒಂದು BPL ಕಾರ್ಡ್ ಬರುತ್ತೆ. ಹಾಗೆ ಇಲ್ಲಿ ಕೆಲವೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಕೆಲವೊಂದಿಷ್ಟು ಬಹಳಷ್ಟು ಜನ ಶ್ರೀಮಂತರು ಕೂಡ ಇದ್ದಾರೆ ಇದರಲ್ಲಿ, BPL ಕಾರ್ಡ್ಗಳನ್ನ ಮಾಡಿಸಿದ್ದಾರೆ. ಹಾಗೆ ಒಂದೇ ಮನೆಯಲ್ಲಿ 2-3 ಕಾರ್ಡ್ಗಳಿದಾವೆ. ಇಂಥವರ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತವೆ. ಇದರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಈ ಒಂದು ವಿಡಿಯೋನ ಹೇಳ್ತೀನಿ. ಎಂತ ಒಂದು ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದೆ ಸರ್ಕಾರ ಅಂದ್ರೆ, ಇವು ಎಲೆಕ್ಷನ್ ಗಿಂತ ಮುಂಚೆ ಇಂಥ ಕಾರ್ಡ್ಗಳು ರದ್ದಾಗ್ತವೆ. ಯಾಕಂದ್ರೆ ಈಗ ಒಂದು ಡಿಜಿಟಲ್ ಯುಗ ಇದೆ, ನೀವು ಏನ್ ಮಾಡಿದ್ರು ಕೂಡ ಒಂದು ಗುರುತಾಗುತ್ತೆ. ಯಾಕಂದ್ರೆ ಈ ಒಂದು ಏನಪ್ಪಾ ಅಂದ್ರೆ, ಏನು ಈಗ ಒಂದು ಆಧಾರ್ ಕಾರ್ಡ್ಗೆ ಎಲ್ಲವೂ ಕೂಡ ಲಿಂಕ್ ಇದೆ. ಎಲ್ಲ ನಿಮ್ಮ ಆಸ್ತಿ ಪ್ರಮಾಣ ಪತ್ರ, ಬ್ಯಾಂಕ್ ಅಕೌಂಟು ಎಲ್ಲವೂ ಕೂಡ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇದೆ. ನೀವು ₹1 ತೆಗೆದ್ರು ಕೂಡ ಗುರುತಾಗುತ್ತೆ, ₹1 FD ಇಟ್ಟರು ಕೂಡ ಗುರುತಾಗುತ್ತೆ, ಎಲ್ಲವೂ ಕೂಡ ಗುರುತಾಗುತ್ತೆ. ಅದಕ್ಕಾಗಿ ಇಂಥವ್ರಿಗೆ ಅಂಥವ್ರು ಏನಾದರೂ ಮೋಸ ಮಾಡಿದ್ರೆ ಅಂಥವರ ಒಂದು ಕಾರ್ಡ್ಗಳು ರದ್ದಾಗ್ತವೆ. ಯಾವುದೇ ಒಂದು ಕಾರಣ ನಿಮಗೆ ಒಂದು ಹೇಳಲಾರ್ದೇನೆ, ನಿಮಗೆ ಒಂದು ಇಂಟಿಮೇಷನ್ ಕೊಡ್ಲಾರ್ದೇನೆ ನಿಮ್ ಕಾರ್ಡನ್ನು ರದ್ದು ಮಾಡ್ತಾರೆ. ಇದು ಯಾವಾಗಲೂ ತಲೆಯಲ್ಲಿಟ್ಕೊಳ್ಳಿ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಒಂದು 4-5 ನಿಮಿಷದ ಶಾರ್ಟ್ ವಿಡಿಯೋ ಇದೆ, ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ನಿಮ್ಮ ಹತ್ರ BPL ಕಾರ್ಡ್ ಇತ್ತಂದ್ರೆ ಫುಲ್ ವಿಡಿಯೋ, ತಪ್ಪದೆ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. 4-5 ನಿಮಿಷದಿಂದ ಅಷ್ಟೇ ಇರುತ್ತೆ ವಿಡಿಯೋ, ಫುಲ್ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಒತ್ತಿ. ಹೀಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ನಮ್ಮ ಆಶೀಶ್ ಕೆ ಪಾಟೀಲ್ ಚಾನಲ್ ನಲ್ಲಿ ಬರ್ತಾ ಇರ್ತವೆ. ನೀವು ಏನಾದರೂ ನೀವು ಏನಪ್ಪಾ ಅಂದ್ರೆ ಥಂಬ್ನೇಲ್ ನೋಡಿ ಈಗ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ನೋಡ್ತಾ ಇದ್ರ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾನು ಮಾಡ್ತಕ್ಕಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ತಮಗೆ ಒಂದು ನೋಟಿಫಿಕೇಶನ್ ಮುಖಾಂತರ ಬರುತ್ತವೆ. ತಮಗೆ ಯೂಸ್ ಆಯ್ತು ನೋಡಿ, ಇಲ್ಲ ಅಂದ್ರೆ ನಿಮಗೆ ಈಗ ನಾವು ಡೈಲಿ ಒಂದು 3-4 ವಿಡಿಯೋಸ್ಗಳು, ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ಬಿಡ್ತಾ ಇರ್ತೀವಿ. ಅದರಲ್ಲಿ ತಮಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿ ನೋಡ್ಬೋದು, ಇಲ್ಲಪ್ಪ ಅಂದ್ರೆ ಇಲ್ಲ. ಹೀಗೆ ಒಂದು ಟೋಟಲಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ಇರ್ತವೆ ನಮ್ಮ ಆಶೀಶ್ ಕೆ ಪಾಟೀಲ್ ಚಾನಲ್ ನಲ್ಲಿ. ಅದಕ್ಕಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಬನ್ನಿ, ಇದರ ಒಂದು ಎಂತವರ ಕಾರ್ಡ್ಗಳು ಒಂದು ರದ್ದು. ಸ್ನೇಹಿತರೆ, ಇದು ಒಂದು ಏನಪ್ಪಾ ಅಂದ್ರೆ, ರಾಜ್ಯ ಸರ್ಕಾರದಿಂದ ಒಂದು ಶಾಕಿಂಗ್ ನ್ಯೂಸ್ ಅಪ್ಪ ಅಂದ್ರೆ, ಈ ಒಂದು ರೇಷನ್ ಕಾರ್ಡ್ಗಳು ಅಂದ್ರೆ ಅವರ ಒಂದು ನಿಯಮ ಒಂದು ಸರ್ಕಾರದ ನಿಯಮವನ್ನು ಅನುಸರಿಸದೇ ಇದ್ದಲ್ಲಿ ಅಂತ ಕಾರ್ಡ್ಗಳು ರದ್ದು ಮಾಡ್ತೀವಿ ಅಂತ ಒಂದು ಸರ್ಕಾರ ಕಡೆಯಿಂದ ಅಪ್ಡೇಟ್ ಬಂದಿದೆ. ಅಂದ್ರೆ ಇವು ಎಂತ ಕಾರ್ಡ್ಗಳು ರದ್ದಾಗ್ತವೆ ಅಂತ ತಮ್ಮ ತಲೆಯಲ್ಲಿ ಬರುತ್ತೆ. ಎಂತ ಕಾರ್ಡ್ಗಳು ಅನ್ನೋದೇ ನಾನು ಡೀಟೇಲ್ ಹೇಳ್ತೀನಿ, ಕೇಳಿ. ಮೊದಲನೇದಾಗಿ ಈ ಒಂದು ಸುಳ್ಳು ದಾಖಲೆಗಳನ್ನು ನೀಡಿ ಕೇವಲ ಸರ್ಕಾರಿ ಯೋಜನೆಗಳು ಸಿಗುತ್ತವೆ ಎಂಬ ಕಾರಣಕ್ಕಾಗಿ ರೇಷನ್ ಕಾರ್ಡ್ ಮಾಡಿಸಿಕೊಂಡಿದ್ದರೆ ಅಂತವರ ಕಾರ್ಡ್ಗಳು ರದ್ದಾಗೋದು ಗ್ಯಾರಂಟಿ. ಹಾಗೆ ಎರಡನೇದಾಗಿ, ಒಂದು ಮನೆಯಲ್ಲಿ 1 ರೇಷನ್ ಕಾರ್ಡ್ಗೆ ಮತ್ತೆ 2 ರೇಷನ್ ಕಾರ್ಡ್ ಮತ್ತು 3 ರೇಷನ್ ಕಾರ್ಡ್ಗಳಿದ್ದರೆ, ಒಂದಕ್ಕಿಂತ ಹೆಚ್ಚೇ ಇದ್ದರೆ ಅಂತ ರೇಷನ್ ಕಾರ್ಡ್ಗಳು ರದ್ದಾಗ್ತವೆ. ನಿಮಗೆ ಯಾವುದೇ ಇಂಟಿಮೇಷನ್ ಬರೋದಿಲ್ಲ, ಡೈರೆಕ್ಟ್ ಆಗಿ ರದ್ದಾಗ್ತವೆ. ಮತ್ತೆ ಇನ್ನು 3ನೇದಾಗಿ, ಹೆಚ್ಚು ಜಮೀನು ಹಾಗೂ ಆಸ್ತಿಗಳು, ನಿಮ್ಮ ಹೆಸರಲ್ಲಿ ಏನಾದ್ರೂ ಹೆಚ್ಚು ಜಮೀನುಗಳು, ಆಸ್ತಿಗಳು ಏನಾದ್ರೂ ಯಾವುದೇ ವ್ಯಾಲ್ಯೂಯೇಬಲ್ ಅಸೆಟ್ಸ್ ನಿಮ್ಮ ಹೆಸರಲ್ಲಿ ಇದ್ರೆ ಅಂತವರ ಒಂದು ಕಾರ್ಡ್ಗಳು ಕೂಡ ರದ್ದಾಗ್ತವೆ. ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ನೀವು 6 ತಿಂಗಳವರೆಗೆ
ಇದೊಂದು ನೆನ್ಪಿಟ್ಕೊಳ್ಳಿ. ನಿಮ್ಮ BPL ಕಾರ್ಡ್ ಇದೆ, ನಾನು ಬಡತನ ರೇಖೆದಲ್ಲೇ ಇದ್ದೀನಿ, ನನ್ನ ಹತ್ರ ಯಾವುದೇ ವ್ಯಾಲ್ಯೂಯಬಲ್ ಅಸೆಟ್ಸ್ ಇಲ್ಲ, ಏನು ಇಲ್ಲ, ನನ್ನ BPL ಕಾರ್ಡ್ ಹೇಗೆ ರದ್ದಾಗುತ್ತೆ ಅಂತ ನೀವು ತಿಳ್ಕೊಂಡಿರ್ಬಹುದು. ಆದ್ರೆ ನೀವು 6 ತಿಂಗಳಿಂದ ಒಂದ್ಸಲನು ರೇಷನ್ ಅಂಗಡಿಗೆ ಹೋಗಿಲ್ಲ, ರೇಷನ್ ಕೂಡ ತಗೊಂಡಿಲ್ಲ ಅಂದ್ರೂ ಕೂಡ ತಮ್ಮ ಒಂದು BPL ಕಾರ್ಡ್ ರದ್ದಾಗುತ್ತೆ. ಇದು ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ನಾನು ಬಡವನೇ ಇದ್ದೀನಿ, ಬಡತನ ರೇಖೆಗಿಂತ ಕೆಳಗೆ ಇದ್ದೀನಿ, ಆದ್ರೂ ಕೂಡ ನನ್ನ BPL ಕಾರ್ಡ್ ರದ್ದಾಗಿದೆ ಅಂತ ನೀವು ಒಂದು ಹೇಳಿದ್ರೆ ಯಾಕೆ ರದ್ದಾಗಿರುತ್ತೆ ಅಂದ್ರೆ, ನೀವು 6 ತಿಂಗಳವರೆಗೆ ನಿಮ್ಮ BPL ಕಾರ್ಡ್ ಮಾಡಿಸಿದ್ಮೇಲೆ, ನೀವು 6 ತಿಂಗಳವರೆಗೆ ಮಾಡಿಸಿದ್ಮೇಲೆ ಆದ್ರೂ ಯಾವಾಗ್ಲೂ, ಈಗ ನಾನು ಹೋದ ವರ್ಷ ತಗೊಂಡಿದ್ದೀನಿ, ಈ ವರ್ಷ ನಾನು ಒಮ್ಮೆ 6 ತಿಂಗಳು ಬಿಟ್ಟು ಮತ್ತೆ ರೇಷನ್ ತಗೊಳಕ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಿಮ್ಮ ಕಾರ್ಡ್ ರದ್ದಾಗಿರುತ್ತೆ. 6 ತಿಂಗಳವರೆಗೂ ಅದರಲ್ಲಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡ್ಲಿಲ್ಲಪ್ಪ ಅಂದ್ರೆ ಆ ಕಾರ್ಡು ರದ್ದಾಗುತ್ತೆ. ಮತ್ತೆ ಇದರಲ್ಲಿ ಏನಪ್ಪಾ, ಒಂದು ಸರ್ಕಾರ ತಿಳಿಸಿರುವ ಆದಾಯಕ್ಕಿಂತ ಮೇಲೆ ತಮ್ಮ ಆದಾಯ ಇತ್ತಪ್ಪ ಅಂದ್ರೆ ಅಂತವರ ಕಾರ್ಡ್ ಕೂಡ ರದ್ದಾಗುತ್ತೆ. ಒಂದು ಸರ್ಕಾರದ ಆದಾಯ ಏನಿದೆ ಅದರ ಒಳಗೆ ತಮ್ಮ ಒಂದು ವಾರ್ಷಿಕ ಆದಾಯ ಇರಬೇಕು. ಅದಕ್ಕಿಂತ ಹೆಚ್ಚಿಗೆ ಏನಾದರೂ ನಿಮ್ಮ ಆದಾಯ ಇತ್ತಪ್ಪ ಅಂದ್ರೆ, ತಮ್ಮ ಬ್ಯಾಂಕ್ ಅಕೌಂಟಿಗೆ ಏನಾದರೂ ತಮ್ಮ ಸ್ಯಾಲರಿ ಲಿಂಕ್ ಇತ್ತಪ್ಪ ಅಂದ್ರೆ ಅಂಥವ್ರ ಒಂದು ಕಾರ್ಡ್ ಕೂಡ ರದ್ದಾಗೋದು ಚಾನ್ಸಸ್ ಬಹಳ ಇದೆ. ಏನಪ್ಪಾ ಅಂದ್ರೆ, ಇನ್ನು ಬಹಳಷ್ಟು ಜನ ಏನ್ ಮಾಡಿದರೆ, ಈ ಒಂದು BPL ಕಾರ್ಡ್ ಮಾಡಿಸ್ಕೊಂಡ್ರೆ ನನಗೆ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು, ಈಗ ಕಾಂಗ್ರೆಸ್ ಗೌರ್ಮೆಂಟ್ ನ 5 ಗ್ಯಾರಂಟಿಗಳು ನನಗೆ ಸಿಗ್ತಾವೆ ಅಂತ ಒಂದು ಗ್ಯಾರಂಟಿ ಇದೆ. ಅದಕ್ಕಾಗಿ BPL ಕಾರ್ಡ್ಗೆ ಬಹಳ ಡಿಮಾಂಡ್ ಬಂದಿದೆ. ಅಂತದೇ ಒಂದು ಈ ಒಂದು ಸರ್ಕಾರಿ ಕೆಲಸಗಳಾಗುತ್ತವೆ, ಸರ್ಕಾರದ ಯೋಜನೆಗಳು ನನಗೆ ಸಿಗುತ್ತವೆ ಅಂತ BPL ಕಾರ್ಡ್ ಕೂಡ ಮಾಡಿಸ್ಕೊಂಡವ್ರು ಬಹಳ ಜನ ಇದ್ದಾರೆ. ಅಂತವರಿಗೆ ಕ್ಯಾನ್ಸಲ್ ಆಗುತ್ತೆ ಮತ್ತೆ ದಂಡವು ಕೂಡ ಬೀಳುತ್ತೆ. ಇದು ನೆನ್ಪಿಟ್ಕೊಳ್ಳಿ. BPL ಕಾರ್ಡ್ದಾರರು ಇವು ಅಂಶಗಳನ್ನು ತಪ್ಪದೇ ಅನುಸರಿಸಿ, ನಾನು ಬಡತನ ರೇಖೆದಲ್ಲಿ ಇದ್ದೀನಿ, ಅದು ಆದ್ರೂ ಕೂಡ ತಮ್ಮಿಂದ ಯಾವುದಾದ್ರೂ ಒಂದು ತಪ್ಪಾಯ್ತಪ್ಪ ಅಂದ್ರೆ ತಮ್ಮ ಕಾರ್ಡ್ ರದ್ದಾಗೋದು ಗ್ಯಾರಂಟಿ. ಏನಪ್ಪಾ ತಪ್ಪಂದ್ರೆ, ನಾನು 6 ತಿಂಗಳು ಹಿಡಿದು ನಾನು ರೇಷನ್ನೇ ತಗೊಂಡಿಲ್ಲ ಆದ್ರೂ ಕೂಡ ತಮ್ಮ ಕಾರ್ಡ್ ರದ್ದಾಗುತ್ತೆ. ನೋಡಿ, ಒಂದು ಅಂಶ ನೆನ್ಪಿಟ್ಕೊಳ್ಳಿ, ನೀವು BPL ಕಾರ್ಡ್ ಮಾಡಿಸಿದೀರಾ ಅಂದ್ರೆ ಒಂದು ಸರ್ಕಾರದ ನಿಯಮಗಳಿದ್ದಾವೆ, ಅದಕ್ಕೆ ಆ ನಿಯಮವನ್ನು ಅನುಸರಿಸಿದರೆ ತಮ್ಮ ಕಾರ್ಡ್ ಯಾರು ಬಂದ್ರು ಕೂಡ ಏನು ಅಲ್ಲಾಡ್ಸೋಕ್ಕಾಗಲ್ಲ, ರದ್ದು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದು ಒಂದು ಅವರ ಒಂದು ನಿಯಮದಲ್ಲಿ ತಾವು ಒಂದು BPL ಕಾರ್ಡ್ ಅನ್ನು ಪಡೆದಿದ್ದರೆ ತಮಗೆ ಯಾರು ಏನು ಮಾಡೋಕ್ಕಾಗಲ್ಲ. ಆದ್ರೆ ಅವರ ನಿಯಮವನ್ನು ಅನುಸರಿಸದೇ ಇದ್ದರೆ ಈ ಕಾರ್ಡು ಯಾವಾಗೋ ಒಂದ್ಸರ್ತಿ, ಈಗ ನೀವು ವರ್ಷ ಆಯ್ತು, ಈಗ ನಾನು ರೇಷನ್ಗಳನ್ನು ತಗೋತಾ ಇದ್ದೀನಿ, ಸರ್ಕಾರಿ ಸೌಲಭ್ಯಗಳನ್ನು ತಗೋತಾ ಇದ್ದೀನಿ, ಎಲ್ಲಿ ರದ್ದಾಗುತ್ತೆ ಆಗೋದಿಲ್ಲ ತಿಳಿದ್ರೆ ಇದು ಎಂದಿಲ್ಲ ಒಂದ್ ದಿವಸ ರದ್ದು ಆಗೋದು ಗ್ಯಾರಂಟಿ. ಯಾಕಪ್ಪ ಅಂದ್ರೆ, ಈಗ ಎಲ್ಲವೂ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್, ಈ ಒಂದು ಡಿಜಿಟಲ್ ಯುಗದಲ್ಲಿ ಎಲ್ಲವೂ ಕೂಡ ಅವರಿಗೆ ಗುರುತಾಗುತ್ತೆ. ನೀವು ಎಷ್ಟೇ ಮುಚ್ಚಿಟ್ರು ಕೂಡ ಅವರಿಗೆ ಗುರುತಾಗುತ್ತೆ. ತಾವು ಯಾವ ಒಂದು ಬ್ಯಾಂಕ್ ಅಲ್ಲಿ ಒಂದು ಖಾತೆಯನ್ನು ಇಟ್ಟಿದ್ದೀರಾ, ಯಾವ ಬ್ಯಾಂಕ್ ಅಲ್ಲಿ ತಮ್ಮ ಒಂದು ಲಾಕರ್ ಇದೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅದಕ್ಕಾಗಿ ಇವತ್ತಾಗಿಲ್ಲಪ್ಪ ಅಂದ್ರೆ ಇನ್ನು 4 ತಿಂಗಳು ಬಿಟ್ಟಾಗ್ಬೋದು, 6 ತಿಂಗಳು ಬಿಟ್ಟಾಗೋದು, ರದ್ದಾಗೋದಂತೂ ಗ್ಯಾರಂಟಿ, ನಿಮಗೆ ದಂಡ ಬೀಳೋದಂತೂ ಗ್ಯಾರಂಟಿ. ಅಂತವರು ಏನದಲ್ಲ, ಹೀಗೆ ಒಂದು ತಮ್ಮ ಒಂದು BPL ಕಾರ್ಡ್ ಅನ್ನ ಸರೆಂಡರ್ ಮಾಡೋದು ಒಳ್ಳೆಯದು. ಏಕಪ್ಪ ಅಂದ್ರೆ ಈ ಒಂದು ಗೌರ್ಮೆಂಟ್ ನ ನಿಯಮಗಳಿದ್ದಾವೆ, ಸರ್ಕಾರದ ನಿಯಮಗಳನ್ನು ಮೀರಿ ತಾವು BPL ಕಾರ್ಡ್ ಅನ್ನ ಹೊಂದಿದ್ರೆ ತಮಗೆ ಅಪಾಯ ಕಟ್ಟಿಟ್ಟು ಬುತ್ತಿ. ನಾನು ಯಾರಿಗೂ ಹೆದರ್ಸ್ತಾ ಇಲ್ಲ, ಯಾಕಂದ್ರೆ ಬಡತನ ರೇಖೆಗಳಿಗಿಂತ ಕೆಳಗಿರೋರಿಗೆ ಈ ಯೋಜನೆ ತಲುಪಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಅವರಿಗಾಗಿ ಒಂದು ಯೋಜನೆ, ಈ ಒಂದು BPL ಕಾರ್ಡ್ ಅನ್ನ ಮಾಡಿದರೆ ಯಾರಿಗೆ ಒಂದು ಮಧ್ಯವರ್ತಿಗಳನ್ನು ಹಿಡಿದು ಅವರಿಗೆ ಒಂದು ಏನೋ ಒಂದು ದುಡ್ಡನ್ನು ಕೊಟ್ಟು ಮತ್ತೆ ಹೇಗೋ ಏನೋ ಮಾಡಿ ಒಂದು ಶ್ರೀಮಂತರು ಕೂಡ ಈ ಒಂದು BPL ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದರ ಒಂದು ಏನಪ್ಪಾ ಅಂದ್ರೆ, ಈಗ ನಿಜವಾಗ್ಲೂ ಯಾರಿಗೆ ಒಂದು BPL ಕಾರ್ಡ್ ಜರೂರತ್ತಿದೆ ಅಂತವರಿಗೆ ಬಹಳ ಹೊಡೆತ ಬೀಳುತ್ತೆ. ಅದಕ್ಕಾಗಿ ಇವರು ಯಾರು ತಮ್ಮ ಇಂಥ ಒಂದು ಕಾರ್ಡ್ ಅನ್ನ ತಮ್ಮ ಹತ್ರ ಇಟ್ಕೊಂಡಿದ್ರ, ಇವು ಯಾವ ನಾನು ನಿಯಮಗಳನ್ನು ಹೇಳಿದೀನಿ, ಯಾರು ಕಾರ್ಡ್ ಅನ್ನ ಅಂತ ಒಂದು ಕಾರ್ಡ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತವರು ತಾವು ಈ ಮೊದಲಾಗಿ ಹುಷಾರಾಗೋದು ಉತ್ತಮ.
ಯಾಕಪ್ಪ ಅಂದ್ರೆ ನಾನು ಯಾರಿಗೂ ಕೂಡ ಯಾವ BPL ಕಾರ್ಡ್ದಾರರಿಗೂ ಯಾರಿಗೂ ಕೂಡ ಎದುರಿಸ್ತಾ ಇಲ್ಲ. ಗೋರ್ಮೆಂಟ್ನ ನಿಯಮಗಳನ್ನ ಹೇಳ್ತಾ ಇದ್ದೀನಿ, ಗೋರ್ಮೆಂಟ್ನ ಒಂದು ರೂಲ್ಸ್ನ ಹೇಳ್ತಾ ಇದ್ದೀನಿ. ಈಗ ಯಾಕಂದ್ರೆ ಯಾವುದೇ ಒಂದು ಟ್ರಾನ್ಸಾಕ್ಷನ್ ನೀವು ಮಾಡಿದ್ರೆ ಅವರಿಗೆ ಗುರುತಾಗುತ್ತೆ, ಗೌರ್ಮೆಂಟಿಗೆ ಗುರುತಾಗುತ್ತೆ. ಯಾಕಪ್ಪ ಅಂದ್ರೆ ಎಲ್ಲವೂ ಆಧಾರ್ ಕಾರ್ಡ್ಗೆ ಲಿಂಕ್ ಇದೆ. ಮುಂದೆ ಇನ್ನು ಇದಕ್ಕಿಂತ ಕಾನೂನು ಬಹಳ ಒಂದು ಇದು ಬರ್ತವೆ. ಯಾಕಂದ್ರೆ ಎಲ್ಲದಕ್ಕೂ ಕೂಡ ಒಂದು ಲಿಂಕ್ ಇರುತ್ತೆ. ತಮ್ಮ ಒಂದು ಹಿಸ್ಟ್ರಿ, ತಮ್ಮ ಒಂದು ಆಧಾರ್ ಕಾರ್ಡ್ನ ಈ ಒಂದು 12 ಡಿಜಿಟ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ತಮ್ಮ ಒಂದು ಫುಲ್ ಡೀಟೇಲ್ ಕುಂಡಲಿ ಬರುತ್ತೆ. ಅದಕ್ಕಾಗಿ ಈ ಒಂದು ಏನು ಟ್ರಾನ್ಸಾಕ್ಷನ್ ಮಾಡಿದ್ರು, ತಮ್ಮ ಒಂದು ಆಸ್ತಿ ತಗೊಳ್ಬೇಕಾದ್ರೂ ಏನಾದರೂ ಒಂದು ಆಧಾರ್ ಕಾರ್ಡ್ ನಂಬರ್ ಬೇಕು, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ. ಅಂಥವ್ರು ಏನಾದರೂ BPL ಕಾರ್ಡ್ ಯೂಸ್ ಮಾಡ್ತಾ ಇದ್ರೆ, ಈಗ ಬಡವರಿದ್ರೆ ಪ್ರಶ್ನೆನೇ ಇಲ್ಲ, ಅವ್ರಿಗೆ ಯಾವುದೇ ಒಂದು ಯಾರು ಬಂದ್ರು ಅದರ ಒಂದು BPL ಕಾರ್ಡ್ಗೆ ಅಳ್ಳಾಡಿಸೋದಾಗೋದಿಲ್ಲ. ಯಾರು ಏನು ನಿಮ್ದು ಒಂದು ರದ್ದಾಗೋದು ಬಿಡಿ, ಏನು ಮಾಡೋಕ್ಕಾಗಲ್ಲ. ತಾವು BPL ಕಾರ್ಡನ್ನು ರಾಜಾರಾಶ್ಯವಾಗಿ ಯೂಸ್ ಮಾಡ್ಬೋದು. ಯಾರು ಇದು ಒಂದು ಮೋಸ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ ಅಂಥವ್ರಿಗೋಸ್ಕರ ನಾವು ಹೇಳ್ತಾ ಇರೋದು. ಈ ಒಂದು ಇನ್ಫಾರ್ಮೇಶನ್ ತಮಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊತೀನಿ. ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಮತ್ತೆ ಸಿಗೋಣ, ಹೀಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ತರ್ತಾ ಇರ್ತೀನಿ. ಈಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಈ ಒಂದು BJP ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ, ಅದರ ಬಗ್ಗೆ ಒಂದು ಡೀಟೇಲ್ ಅನ್ನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆ ವಿಡಿಯೋನ ತಾವು ಕೂಡ ಪೂರ್ತಿಯಾಗಿ ವೀಕ್ಷಿಸಿ. ಈಗ ಹಿಂದೆ ನಾನು ಕಾಂಗ್ರೆಸ್ ಗೌರ್ಮೆಂಟ್ ನ ಒಂದು ಪ್ರಣಾಳಿಕೆ 1 ಲಕ್ಷ ಮಹಿಳೆಯರಿಗೆ ಕೊಡೋದು, ಅದು ಕೂಡ ವಿಡಿಯೋ ಮಾಡಿದ್ದೀನಿ, ಅದು ಕೂಡ ವೀಕ್ಷಿಸಿ. ನಾವು ಯಾವುದೇ ಪಕ್ಷದ ಪರವಾಗಿಲ್ಲ, ನೀವು ಯಾರಿಗೆ ಬೇಕಾದ್ರೂ ವೋಟ್ ಹಾಕ್ಬೋದು. ಎಲ್ಲ ಒಂದು ಪಕ್ಷದ ಪ್ರಣಾಳಿಕೆಗಳನ್ನು ತಾವು ಅಳೆದು ತೂಗಿ ಮತವನ್ನು ಕೊಡಿ. ತಮಗೆ ಯಾವ ಒಂದು ಪಕ್ಷ ಬಂದ್ರೆ ತಮಗೆ ಉತ್ತಮ ಅನ್ಸುತ್ತೋ ಆ ಪಕ್ಷಕ್ಕೆ ಮತವನ್ನು ಕೊಡಿ. ಆದ್ರೆ ಒಂದು ನಾವು ಮೇಗ ಅಂದ್ರೆ ರಿಪೀಟ್ ಯಾಕೆ ಒಂದು ವಿಷಯನ ಹೇಳ್ತೀನಿ ಅಂದ್ರೆ, ತಾವು ಮತವನ್ನು ಮಾಡಿ ತಮ್ಮ ಮೂಲಭೂತವಾದ ಹಕ್ಕು ಒಂದು ಮತವನ್ನು ನೀಡೋದು. ದಾನದಲ್ಲಿ ಮಹಾದಾನ ಒಂದು ಮತದಾನವನ್ನು ಮಾಡದೇ ಇರಬೇಡಿ. ಬಿಸಿಲಿದೆ, ನಾನು ಆಮೇಲೆ ಹೋಗಿ ಮಾಡ್ತೀನಿ, ಇದು ಯಾವಾಗೂ ತಲೆಗಿಟ್ಕೋಬೇಡಿ. ಮೊದಲು ಹೋಗಿ ಮತದಾನ ಮಾಡಿ. ತಮಗೆ ಮೂಲಭೂತವಾದ ಹಕ್ಕಿದೆ, ಅದು ತಾವು ಮತದಾನವನ್ನು ಮಾಡಿ. ಯಾವುದೇ ಪಕ್ಷಕ್ಕೆ ಮಾಡಿ, ನಾ ಆ ಪಕ್ಷ ಈ ಪಕ್ಷ ಹೇಳ್ತಾ ಇಲ್ಲ, ಮತದಾನ ಮಾಡಿ. ಎಲ್ಲರಿಗೂ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಮತ್ತೆ ಮುಂದೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ.